ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ 2025ರ ನವೆಂಬರ್ 28ರಂದು ದಾವಣಗೆರೆಯಲ್ಲಿ ನಡೆದಂತಹ 70ನೆಯ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ 7 ಕಿಲೋಮೀಟರ್ ಉದ್ದದ ಕನ್ನಡ ಧ್ವಜ ಮೆರವಣಿಗೆಯ ವಿಶ್ವ ದಾಖಲೆಯ ಗುರಿಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಮೆರವಣಿಗೆಯಲ್ಲಿ ಬಳಸಲಾದಂತಹ ಕನ್ನಡದ ಧ್ವಜದ ವಿಶೇಷತೆ, ಮೆರವಣಿಗೆಯಲ್ಲಿ ಪಾಲ್ಗೊಂಡಂತಹ ಕನ್ನಡಾಭಿಮಾನಿಗಳ ಸಂಖ್ಯೆ, ಮೆರವಣಿಗೆ ಎಲ್ಲಿಂದ ಎಲ್ಲಿಯವರೆಗೆ ನಡೆಯಿತು, ಮೆರವಣಿಗೆಯಲ್ಲಿ ಯಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು, ಭದ್ರತಾ ವ್ಯವಸ್ಥೆ ಯಾವ ರೀತಿಯಲ್ಲಿ ಇತ್ತು, ಈ ಎಲ್ಲದರ ಮಾಹಿತಿಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಾವು ಈಗ ಕಾಣುತ್ತಿರುವುದು ದಾವಣಗೆರೆ ನಗರದಲ್ಲಿ ನಡೆದಂತಹ ಐತಿಹಾಸಿಕ ಕನ್ನಡ ರಾಜ್ಯೋತ್ಸವದ ಸಂಭ್ರಮವು ಹೊಸ ವಿಶ್ವ ದಾಖಲೆಗೆ ಯಾವ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿದೆ ಎಂದು ನೋಡೋಣ. ಕನ್ನಡ ಧ್ವಜ ಮೆರವಣಿಗೆಯು ಕೇವಲ ದಾಖಲೆಯನ್ನು ಸೃಷ್ಟಿಸುವುದಲ್ಲದೆ ಇದು ಕನ್ನಡ ನಾಡಿನ ಏಕತೆ, ಸಂಸ್ಕೃತಿ ಹಾಗೂ ಹೆಮ್ಮೆಯನ್ನು ಪ್ರತಿಬಿಂಬಿಸುತ್ತದೆ. 2025ರ ನವೆಂಬರ್ 28ರಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ 70ನೆಯ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮಿಸುವುದು. ದಾವಣಗೆರೆಯಲ್ಲಿ 7 ಕಿಲೋಮೀಟರ್ ಉದ್ದದ ಕನ್ನಡ ಧ್ವಜ ಮೆರವಣಿಗೆಯು ಒಂದು ಇತಿಹಾಸವನ್ನು ಸೃಷ್ಟಿಸಿದೆ. ಈ ಹಿಂದೆ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲಿಯೂ ಈ ರೀತಿಯ ಸಂಭ್ರಮಾಚರಣೆ ಕಂಡಿಲ್ಲ. ಸ್ನೇಹಿತರೆ, ಈ ಮೆರವಣಿಗೆಯ ಕೇಂದ್ರ ಬಿಂದುವಾಗಿರುವ ಹಳದಿ ಕೆಂಪು ಬಣ್ಣದ ಕನ್ನಡದ ಧ್ವಜ, ಇದರ ಸಂಪೂರ್ಣ ವಿವರವನ್ನು ನೋಡೋಣ. ಧ್ವಜವು ಸಂಪೂರ್ಣವಾಗಿ 7 ಕಿಲೋಮೀಟರ್ ಅಂದರೆ 7000 ಮೀಟರ್ ನಷ್ಟು ಉದ್ದವಾಗಿದ್ದು 4 ರಿಂದ 5 ಅಡಿಗಳ ಅಗಲವನ್ನು ಹೊಂದಿದೆ. ಧ್ವಜದ ತಯಾರಿಕೆಯಲ್ಲಿ ಬಳಸಲಾಗಿರುವ ಬಟ್ಟೆಯ ವಿಧ ಮೈಕ್ರೋಪಾಲಿಸ್ಟರ್ ಬಟ್ಟೆಯನ್ನು ಬಳಸಲಾಗಿದೆ. ಇದು ಮೆರವಣಿಗೆಯ ಸಂದರ್ಭದಲ್ಲಿ ಹಿಡಿಯಲು ಹಗುರವಾಗಿರುತ್ತದೆ, ಹಾರಿಸಲು ಸೂಕ್ತವಾಗಿರುತ್ತದೆ, ಹಾಗೆಯೇ ಗಾಳಿಯಲ್ಲಿ ಚಿಮ್ಮುವುದು ಸುಲಭವಾಗುತ್ತದೆ. ಕನ್ನಡ ಧ್ವಜದ ಬಣ್ಣವಾಗಿರುವ ಮೇಲ್ಭಾಗದಲ್ಲಿ ಹಳದಿ ಬಣ್ಣ ಹಾಗೂ ಕೆಳಭಾಗದಲ್ಲಿ ಕೆಂಪು ಬಣ್ಣದಿಂದ ಒಳಗೊಂಡಿದೆ. ಈ ಎರಡು ಬಣ್ಣಗಳು ಪೇಡ್ ಪ್ರೂಫ್ ಹಾಗೂ ಫೈಬರ್ ಡೈಡ್ ಬಟ್ಟೆಗಳಾಗಿವೆ. ಇನ್ನು ಧ್ವಜದ ವಿಷಯಕ್ಕೆ ಬಂದರೆ, ಈ ಧ್ವಜವನ್ನು ತಯಾರಿಸಿದವರ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಈ ಧ್ವಜದ ತಯಾರಿಕೆಯ ಜವಾಬ್ದಾರಿಯನ್ನು ಹೊಂದಿದವರು ಕರ್ನಾಟಕದ ಅತಿ ದೊಡ್ಡ ಹಾಗೂ ವಿಶ್ವಾಸಾರ್ಹ ಬಟ್ಟೆ ತಯಾರಿಕೆಯ ಅಂಗಡಿಗಳಲ್ಲಿ ಒಂದಾಗಿರುವ BS ಚನ್ನಬಸಪ್ಪ ಅಂಡ್ ಸನ್ಸ್. ಧ್ವಜವನ್ನು ತಯಾರಿಸಿದ ತಂಡಗಳು 5 ಜನ ಟೈಲರ್ಗಳು ಅಥವಾ ದರ್ಜಿಗಳು, 15 ಜನ ಸಹಾಯಕರೊಂದಿಗೆ ಒಟ್ಟು 20 ಜನರ ತಂಡವು 20 ದಿನಗಳಲ್ಲಿ ಧ್ವಜವನ್ನು ತಯಾರಿಸುವಲ್ಲಿ ನಿರತರಾಗಿದ್ದವು. ಹೊಲಿಗೆಗೆ ಇಂಡಸ್ಟ್ರಿಯಲ್ ಮಷಿನ್ ಹಾಗೂ ಡಬಲ್ ಸ್ಟಿಚ್ ಬಳಸಲಾಗಿತ್ತು. ಇನ್ನು ಸ್ನೇಹಿತರೆ, 7 ಕಿಲೋಮೀಟರ್ ಉದ್ದದ 4 ರಿಂದ 5 ಅಡಿಗಳ ಅಗಲವಿರುವ ಈ ಕನ್ನಡ ಧ್ವಜದ ತೂಕ 250 ರಿಂದ 300 ಕೆಜಿ. ಬಟ್ಟೆಯ ಪ್ರಮಾಣವನ್ನು ತೆಗೆದುಕೊಂಡರೆ 28,000 ರಿಂದ 30,000 ಸ್ಕ್ವೇರ್ ಫೀಟ್ ಅಥವಾ ಚದರ ಅಡಿಗಳು. ಮೆರವಣಿಗೆಯ ಸಂದರ್ಭದಲ್ಲಿ ಸುಮಾರು 1200 ರಿಂದ 1500 ಜನರು ಧ್ವಜವನ್ನು ಹಿಡಿದುಕೊಂಡಿದ್ದರು. ಮೆರವಣಿಗೆಯಲ್ಲಿ ಸುಮಾರು 15,000ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಇನ್ನು ಸ್ನೇಹಿತರೆ, ಮೆರವಣಿಗೆಯ ಅವಧಿಯಲ್ಲಿ ಕನ್ನಡ ಧ್ವಜವು ನೆಲಕ್ಕೆ ತಾಗದಂತೆ ಟ್ರ್ಯಾಕ್ಟರ್ ಅಥವಾ ಟ್ರೇಲರ್ ಮೂಲಕ ಧ್ವಜವನ್ನು ಸಾಗಿಸಲಾಗಿತ್ತು. ಧ್ವಜವನ್ನು ಸಾಗಿಸಿದ ನಂತರ ಸುಮಾರು 1200 ರಿಂದ 1500 ಜನರು ಧ್ವಜವನ್ನು ಹಿಡಿದುಕೊಂಡಿದ್ದರು. ಇನ್ನು ಸ್ನೇಹಿತರೆ, ಮೆರವಣಿಗೆಯಲ್ಲಿ 7 ಎನ್ನುವುದು ಪ್ರಮುಖ ಗಮನ ಸೆಳೆಯುತ್ತದೆ. ಹೇಗೆಂದರೆ 7 ಕಿಲೋಮೀಟರ್ ಉದ್ದದಲ್ಲಿ ತಯಾರಿಸಿದ ಕನ್ನಡದ ಧ್ವಜ. ಹಾಗೆಯೇ ಮೆರವಣಿಗೆಯ ಸಂದರ್ಭದಲ್ಲಿ 7 ಸಂಖ್ಯೆಯ ಆಕಾರದ ಮಾರ್ಗದಲ್ಲಿ ಧ್ವಜದ ಚಲನೆ, 7 ಪ್ರಮುಖ ಸರ್ಕಲ್ ಗಳಲ್ಲಿ ಅಥವಾ ವೃತ್ತಗಳಲ್ಲಿ ಮೆರವಣಿಗೆ. ಆ 7 ಪ್ರಮುಖ ವೃತ್ತಗಳು ಯಾವುವೆಂದರೆ, ಜಯದೇವ ವೃತ್ತ ಮೆರವಣಿಗೆಯ ಆರಂಭದ ಅಥವಾ ಶುರುವಾತಿನ ವೃತ್ತವಾಗಿದೆ. ನಂತರ ಮೆರವಣಿಗೆಯ ಹಾದಿಯಲ್ಲಿ ವಿದ್ಯಾರ್ಥಿ ಭವನ ವೃತ್ತ, ITI ಕಾಲೇಜ್ ಸರ್ಕಲ್, ವಿದ್ಯಾನಗರದ ಗಂಡ ಸರ್ಕಲ್, ಗುಂಡಿ ಮಹದೇವಪ್ಪ ಸರ್ಕಲ್, ಶಾರದಾಂಬ ಟೆಂಪಲ್ ಸರ್ಕಲ್ ಹಾಗೂ ಸಂಗೊಳ್ಳಿ ರಾಯಣ್ಣ ವೃತ್ತದ ಮೂಲಕ 7 ಪ್ರಮುಖ ವೃತ್ತಗಳು ಮೆರವಣಿಗೆಯ ಪಥಗಳಾಗಿವೆ. ಇನ್ನು ಮೆರವಣಿಗೆಯ ಸಂದರ್ಭದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧ್ವಜದ ಜೊತೆಗೆ ಕರ್ನಾಟಕದ ಪ್ರಮುಖ ವಿಷಯಗಳನ್ನು ಸೂಚಿಸುವ ಸ್ಥಿರ ಅಥವಾ ಸ್ತಬ್ಧ ಚಿತ್ರಗಳ ದೃಶ್ಯಾವಳಿ, ಕರ್ನಾಟಕದ ಪ್ರಮುಖ ಸಾಂಸ್ಕೃತಿಕ ವೈಭವಗಳಾದಂತಹ ಡೊಳ್ಳು ಕುಣಿತ, ವೀರಗಾಸೆ, ಮಕ್ಕಳ ನೃತ್ಯ ತಂಡಗಳು, ಕರ್ನಾಟಕದ ಐತಿಹಾಸಿಕ ವ್ಯಕ್ತಿಗಳ ವೇಷಭೂಷಣ ಹಾಗೂ ಐತಿಹಾಸಿಕ ಸ್ಥಳಗಳ ಸ್ತಬ್ಧ ಚಿತ್ರಗಳು, ಕನ್ನಡ ನಾಡಿನ ಹೆಮ್ಮೆಯ ಸಂಗತಿಗಳಾಗಿರುವ ಹೊಯ್ಸಳರ ವಾಸ್ತುಶಿಲ್ಪ, ವಿಜಯನಗರ ಸಾಮ್ರಾಜ್ಯ, ಕನ್ನಡ ನಾಡಿನ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಪಂಪ, ಪುಲಿಕೇಶಿ,
ಈ ರೀತಿಯ ಹಲವಾರು ಪ್ರಮುಖರ ವಿಷಯಗಳು ಹಾಗೂ ಕರ್ನಾಟಕದ ಜಾನಪದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಹಲವಾರು ಅಂಶಗಳು ಈ ಮೆರವಣಿಗೆಯ ಸಂದರ್ಭದಲ್ಲಿ ಮೂಡಿದ್ದವು. ಇನ್ನು ಸ್ನೇಹಿತರೆ, ವಿಶ್ವ ದಾಖಲೆಗೆ ಹೇಗೆ ಪ್ರಯತ್ನವನ್ನು ಮಾಡುತ್ತಿದೆ ಎಂದರೆ, ಸಂಪೂರ್ಣ ಮೆರವಣಿಗೆಯನ್ನು ವಿಶ್ವ ದಾಖಲೆಯ ಪುಸ್ತಕಕ್ಕೆ ಸಲ್ಲಿಸಲು ಹಲವಾರು ಫೋಟೋ ಅಥವಾ ವಿಡಿಯೋಗಳ ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಗಿದೆ. ದಾವಣಗೆರೆಯಲ್ಲಿ ನಡೆದಂತಹ ಈ ಮೆರವಣಿಗೆಯು ರಾಜ್ಯ ಮಟ್ಟದಲ್ಲಿ ಪ್ರಶಂಸೆಯನ್ನು ಪಡೆದುಕೊಂಡಿದೆ. ಇನ್ನು ಸ್ನೇಹಿತರೆ, ಮೆರವಣಿಗೆಯ ಮಹತ್ವವನ್ನು ಗಮನಿಸಿದರೆ, ಕನ್ನಡ ಧ್ವಜದ ಗೌರವವನ್ನು ದೇಶಕ್ಕೆ ಅಥವಾ ಜಾಗತಿಕವಾಗಿ ತೋರಿಸಿದ ಒಂದು ಮಹತ್ವದ ಕ್ಷಣವಾಗಿದೆ. ಯುವ ಜನತೆಗೆ ಕನ್ನಡದ ಬಗ್ಗೆ ಒಲವನ್ನು ಮೂಡಿಸಿದ ಮೆರವಣಿಗೆಯಾಗಿದೆ. ಕನ್ನಡ ನಾಡು ಹಾಗೂ ನಾಡಾಭಿಮಾನದ ಸಂಕೇತವಾಗಿದೆ. ಇದು ಭಾರತದಲ್ಲಿ ನಡೆದ ಅತ್ಯಂತ ಉದ್ದದ ಹಾಗೂ ಅತ್ಯಂತ ದೊಡ್ಡ ಕನ್ನಡ ಧ್ವಜ ಮೆರವಣಿಗೆಯಾಗಿದೆ.